ಫುಡ್ ಬಗ್ಗೆ ಹೇಳಿದ್ರಿ ನೀವು. ಸೊ ಈಗಿನ ದಿನಗಳಲ್ಲಂತೂ ಈ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಮುದ್ದೆ, ರಾಗಿ ಗಂಜಿ ಇದನ್ನೆಲ್ಲ ಮರ್ತೇ ಹೋಗಿದ್ದೀವೇನೋ ಅಂತ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಏನು ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್ ಏನ್ ಸಿಗುತ್ತೆ ನಮಗೆ ಆ ಫ್ರೀ ಟೈಮಲ್ಲಿ ಅದನ್ನ ಸೇವನೆ ಮಾಡೋದ್ರಲ್ಲಿ ತುಂಬಾ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಸೊ ಈ ಫುಡ್ಗಳಿಂದ ನಮಗೆ ಆಗ್ತಕ್ಕಂತಹ ತೊಂದರೆಗಳೇನು, ಮೇಜರ್ ಪ್ರಾಬ್ಲಮ್ಸ್ ಏನಾಗುತ್ತೆ? ಸೊ ನೀವು ಆರೋಗ್ಯಕರವಾದ ಆಹಾರ ಅಂತ ಪ್ರಿಫರ್ ಮಾಡೋದಾದ್ರೆ ಯಾವ್ದನ್ನ ಪ್ರಿಫರ್ ಮಾಡ್ತೀರಾ? ಓಕೆ, ಇದು ಸಾಕಷ್ಟು ಒಳ್ಳೆ ಕ್ವೆಶನ್ ಆ್ಯಂಡ್ ಪ್ಲಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಲದಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಬರೀ ಇನ್ಸ್ಟೆಂಟ್ ಫುಡ್ಗೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಟೈಮ್ ಇಲ್ಲ, ಆಫೀಸ್ಗೆ ಹೋಗಬೇಕು, ಏನಿದೆ ಅದನ್ನೇ ತಿಂತಾರೆ. ಸೊ ಇವಾಗ ಫ್ಯಾಟ್ ಡಯಟ್ಸ್ ಅಂತ ಒಂದು ಹೊಸದಾಗ ಒಂಥರ ಫ್ಯಾನ್ಸಿ ಆಗಿದೆ. ಫ್ಯಾಟ್ ಡಯಟ್ಸ್ ಅಂದರೆ ಯಾರು ಏನು ಡಯಟ್ ಹೇಳಿದ್ರು ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ. ಐ ಮೀನ್ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಆ ಥರ ಏನೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಒಂದು ಬಾಡಿಗೆ ಒಂದು ಡಯಟ್ ಅಂದರೆ ಅದು ಎಲ್ಲ ಬಾಡಿಗೂ ವರ್ಕ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಫಸ್ಟ್ ನಿಮ್ಮ ದೇಹಕ್ಕೆ ಯಾವ ಫುಡ್ ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೋಬೇಕು. ಸೊ ಫಸ್ಟ್ಲಿ ಇವಾಗ ನೀವು ನೀವು ಪಿಜ್ಜಾ, ಬರ್ಗರ್ ಬಗ್ಗೆ ಹೇಳಿದ್ರಲ್ವಾ. ಇವಾಗ ಅದು ಏನಾಗಿದೆ ಅಂದರೆ ಒಂಥರ ಅದು ಇಂಗ್ಲೀಷ್ ಫುಡ್. ಸೊ ಫಾರಿನ್ ಕಂಟ್ರೀಸಲ್ಲಿ ನೋಡಿದರೆ ಅವ್ರು ಬಂದು ಅವ್ರ ಕ್ಲೈಮೇಟ್ಗೆ ಅವ್ರ ಬಾಡಿಗೆ ಏನು ಸೂಟ್ ಆಗುತ್ತೆ ಅದೇ ತಿಂತಾರೆ. ಇವಾಗ ಅವ್ರಿಗೆ ನಮ್ಮ ಫುಡ್ ಬಗ್ಗೆ ಏನು ಸಪೋಸ್ ವಿ ಈಟ್ ಅ ಲಾಟ್ ಆಫ್ ಸ್ಪೈಸಿ ಫುಡ್, ಅವ್ರಿಗೆ ಸ್ವಲ್ಪ ಸ್ಪೈಸಿನೂ ಆಗಲ್ಲ. ಯಾಕಂದರೆ ಅವ್ರ ಕ್ಲೈಮೇಟ್ ಬೇರೆ, ನಮ್ಮ ಕ್ಲೈಮೇಟ್ ಬೇರೆ. ಸೊ ನಮ್ಮ ಕ್ಲೈಮೇಟ್ ಬಗ್ಗೆ ಹೇಳಿದರೆ ನೀವು ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಆ ಥರ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಆದರೆ ಅದರಲ್ಲಿ ಇರುವ ಇಂಪಾರ್ಟೆನ್ಸ್, ದ ನ್ಯೂಟ್ರಿಷನ್ ವ್ಯಾಲ್ಯೂ ಈ ನಿಮಗೆ ಬರ್ಗರ್ ಬ್ರೆಡ್ಡಲ್ಲಿ ಸಿಗೋದಿಲ್ಲ. ಸೊ ನೀವು ರಾಗಿಯಲ್ಲಿ ಇವಾಗ ಈವನ್ ಸ್ಮಾಲ್ ಚಿಲ್ಡ್ರನ್ ಅವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ತಾ ಇದೆ, ಒಂಥರ ಟಯರ್ಡ್ನೆಸ್, ಫೆಟಿಗ್ನೆಸ್ ಈ ಥರ ಎಲ್ಲ. ಯಾಕಂದರೆ ಮೇನ್ಲಿ ಇಸ್ ಬಿಕಾಸ್ ಆಫ್ ಯೋರ್ ಫುಡ್. ಬರೀ ಬರ್ಗರ್ ಮತ್ತು ಪಿಜ್ಜಾ ತಿಂದರೆ ನಿಮಗೆ ಒಂಥರ ಫಿಲ್ ಆಗಿಬಿಡುತ್ತೆ, ಒಂದು ಬಾಡಿ ಮೂವ್ಮೆಂಟ್ಸ್ ಇರಲ್ಲ. ಅದರಲ್ಲಿ ಏನಾಗುತ್ತೆ ಅಂದರೆ ಫ್ಯಾಟ್ ಕಂಟೆಂಟ್ ತುಂಬಾ ಇದೆ. ಸೊ ಇಟ್ಸ್ ಲೈಕ್ ಯುವರ್ ಸ್ಯಾಚುರೇಟೆಡ್ ಫ್ಯಾಟ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಒಂದು ಸಪ್ರೇಟ್ ಇದೆ. ಸೊ ಅದರಲ್ಲಿ ನಿಮಗೆ ಒಂದು ಬ್ಯಾಡ್ ಫ್ಯಾಟನ್ನು ನೀವು ಅಕ್ಯುಮುಲೇಟ್ ಮಾಡ್ತಾ ಇದ್ದೀರಾ ಬಾಡಿಯಲ್ಲಿ. ಅದೇ ನೀವು ಮನೆಯಲ್ಲಿ ಊಟ ವೆನ್ ಯು ಕುಕ್ ವಾಟ್ ಯು ಪ್ರಿಪೇರ್ ಅಟ್ ಹೋಮ್, ಅದು ನಿಮಗೆ ತಿಂದರೆ ಒಂದು ದೋಸೆ ತಿಂದ್ರೂ ನಿಮಗೆ ಇನ್ನೊಂದು ದೋಸೆ ಅನಿಸುತ್ತೆ. ಯಾಕಂದರೆ ಅದು ಮನೆ ಊಟ. ಇವಾಗ ನೀವು ಹೋಟೆಲ್ ಹೋದರೂ ಬರೀ ಒಂದು ಇಡ್ಲಿ ತಿಂದ್ರೂ ನಿಮಗೆ ಒಂಥರ ಫಿಲ್ ಆಗಿಬಿಡುತ್ತೆ. ಏನಾಗುತ್ತೆ ಅದರಲ್ಲಿ ಎಕ್ಸ್ಟ್ರಾ ಸೋಡಾ ಆ ಥರ ಎಲ್ಲ ಎಕ್ಸ್ಟ್ರಾ ದೇ ಆ್ಯಡ್ ಅ ಲಾಟ್ ಆಫ್ ಇಂಗ್ರೀಡಿಯೆಂಟ್ಸ್ ಇನ್ ಇಟ್. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಒಳ್ಳೆಯದು ಏನು ಒಳ್ಳೇದಿಲ್ಲ ಅಂತ ಅಲ್ವಾ. ಸೊ ಇಫ್ ಯು ವಾಂಟ್ ಟು ಡ್ರಿಂಕ್ ಕಾರ್ಬನೇಟೆಡ್ ಡ್ರಿಂಕ್ಸ್, ಇನ್ಸ್ಟೆಡ್ ಆಫ್ ದಟ್ ಆಪ್ಟ್ ಫಾರ್ ಲೈಮ್ ಜ್ಯೂಸ್ ಲೈಕ್ ನಿಂಬೆ ಹಣ್ಣು. ಓಕೆ, ನಿಂಬೆ ಹಣ್ಣು, ಈವನ್ ಬಟರ್ ಮಿಲ್ಕ್ ಫಾರ್ ದಟ್ ಮ್ಯಾಟರ್. ನಿಮಗೆ ಚೂಸ್ ಮಾಡಬೇಕು, ಚಾಯ್ಸ್ ನಿಮ್ಮದು. ಸೊ ಏನು ತಿಂದಿರ ಅದು ನಿಮ್ಮ ಚಾಯ್ಸ್, ನೀವು ಹೆಂಗಿರಬೇಕು ಅದು ನಿಮ್ಮ ಚಾಯ್ಸ್. ಸೊ the food does play a very important role. ಶೋಭಾ, ಇನ್ನು ಮೆಂಟಲ್ ಹೆಲ್ತ್ ಯೋಗಾಸ್ ಅಂತ ಒಂದಷ್ಟು ಬರುತ್ತೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸೊ ಮೆಂಟಲ್ ಯೋಗ ಹಂಗೆ ಏನಿಲ್ಲ. ಸೊ ಇಟ್ಸ್ ಮೋರ್ ಅಬೌಟ್ ಮೆಂಟಲ್ ಅವೇರ್ನೆಸ್ ಆರ್ ಬೀಯಿಂಗ್ ಮೆಂಟಲಿ ವೆಲ್ ಎನಫ್, ಲೈಕ್ ಫಿಟ್. ಸೊ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ಇವಾಗ ಫಿಸಿಕಲ್, ಲೈಕ್ ಐ ಆಲ್ರೆಡಿ ಎಕ್ಸ್ಪ್ಲೇನ್, ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನೀವು ಎಷ್ಟು ಮಾಡ್ತೀರೋ ಅದರಲ್ಲಿ ಈಕ್ವಲ್ ಇಂಪಾರ್ಟೆನ್ಸ್ ನೀವು ಮೆಂಟಲ್ ಫಿಟ್ನೆಸ್ಗೂ ಕೊಡಬೇಕು. ಇವಾಗ ಒಂಥರ ನಿಮಗೆ ತುಂಬ ಒಂಥರ ಟಯರ್ಡ್ ಆಗಿದೆ, ಇಲ್ಲ ಕೆಲಸದಲ್ಲಿ ತುಂಬ ಸ್ಟ್ರೆಸ್, ಜಸ್ಟ್ ಒಂದು ವಾಕಿಂಗ್ ಮಾಡಿಬಿಟ್ಟು, ಇಲ್ಲಾಂದರೆ ನೀವು ಏನಾದರೂ ಒಂದು ನೇಚರಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನೇಚರ್ ನೋಡಿದ್ರೂ ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ಅದೇ ನಿಮಗೆ ಮೆಂಟಲ್ ಅವೇರ್ನೆಸ್ ಅಲ್ವಾ. ಸೊ ಈವನ್ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು 1 minute ಬರೀ ಇನ್ಹಲೇಷನ್ ಎಕ್ಸಲೇಷನ್. ಸೊ ಇನ್ಹಲೇಷನ್ ಎಕ್ಸಲೇಷನ್ ಅಂದರೆ ಇನ್ಹೇಲ್ ಡೀಪ್, ಇಟ್ಸ್ ಲೈಕ್ ಉಸಿರಾಡೋದು. ಓಕೆ, ಇಟ್ಸ್ ಲೈಕ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಸೊ ಯಾರಾದರೂ ಕೋಪದಲ್ಲಿ ಮಾತಾಡ್ತಾರೆ, ನೀವು ಜಾಸ್ತಿ ಮಾತಾಡಬೇಡ, ಇನ್ಹೇಲ್ ಎಕ್ಸೇಲ್, ಟೇಕ್ ಅ ಡೀಪ್ ಬ್ರೆತ್ ಅಂತ ಹೇಳ್ತಾರೆ ಅಲ್ವಾ. ಅದೇ ನೀವು ಯಾರಾದರೂ ಕೋಪದಲ್ಲಿ ಮಾತಾಡ್ತಾರೆ, ನಿಮಗೂ ಕೋಪ ಬರುತ್ತೆ. ಆ ಟೈಮಲ್ಲಿ ಓಕೆ ನಿಮಗೂ ಮರ್ತೋಗ್ಬಿಡುತ್ತೆ. ಅದೇ ಮೆಂಟಲ್ ಅವೇರ್ನೆಸ್ ನಿಮಗೆ. ಸೊ ಅದರಲ್ಲಿ ನೀವು ಮಾಡೋ ತಕ್ಷಣ ನೀವು ಅವ್ರು ಏನು ಹೇಳಿದ್ರು ನೀವು ಈಕ್ವಲ್ ಆಗಿ ನೀವು ರಿಯಾಕ್ಟ್ ಮಾಡಲ್ಲ. ಸೊ ನಿಮ್ಮ ರಿಯಾಕ್ಷನ್ ಇಟ್ ಸ್ಪೀಕ್ಸ್ ಅ ಲಾಟ್. ಸೊ ಅದೂ ಮೆಂಟಲ್ ಅವೇರ್ನೆಸ್. ಒಂದು ಜನ ಎಲ್ಲರೂ ನಿಮ್ಮ ಥರ ಇರಲ್ಲ.
ಇವಾಗ ನಾನು ಯೋಗ ಮಾಡ್ತಾ ಇದ್ದೀನಿ, ನನಗೆ ಪೇಷನ್ಸ್ ಅಂದರೆ ಏನಂತ ಗೊತ್ತಾಗುತ್ತೆ. ಆದರೆ ಎಲ್ಲರಿಗೂ ಪೇಷನ್ಸ್ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಮೆಂಟಲ್ ಅವೇರ್ನೆಸ್ ನಮ್ಗೆ ಏನು ಮಾಡುತ್ತೆ ಅಂದರೆ, ನಾವು ಪೀಸ್ಫುಲ್ ಆಗಿರ್ಬೋದು, ಅವ್ರನ್ನ ಇಗ್ನೋರ್ ಮಾಡೋದ್ರಿಂದ ನಾವು ಇನ್ನೂ ಪೀಸ್ಫುಲ್ ಇರೋಕ್ಕಾಗುತ್ತೆ ಅಲ್ವಾ. ಅದೇ ಮೆಂಟಲ್ ಅವೇರ್ನೆಸ್. ಸೊ ನಿಮಗೆ ಸಮಾಧಾನ ಇರುತ್ತೆ, ಆ್ಯಂಡ್ ಪ್ಲಸ್ ಯು ಆರ್ ಪೀಸ್ಫುಲ್ ಇನ್ ಯುವರ್ ಓನ್ ಸ್ಪೇಸ್. ಸೊ ದ್ಯಾಟ್ ಈಸ್ ವಾಟ್ ಮೆಂಟಲ್ ಅವೇರ್ನೆಸ್ ಇಸ್ ಆಲ್ ಅಬೌಟ್. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಇವಾಗ ಕೆಲಸದಲ್ಲಿ ಇಲ್ಲ ಮನೆಯಲ್ಲಿ ಏನಾದರೂ ಸ್ಟ್ರೆಸ್ ಇದ್ರೂ ನೀವು ಯಾರ ಜೊತೆನೂ ಮಾತಾಡಬೇಕು. ಇಲ್ಲಾಂದರೆ ಒಂದು ಡಾಕ್ಟರ್ ಹತ್ರ ಹೋಗಿ ಮಾತಾಡಿದ್ರೆ ನಿಮಗೆ ಅದು ತುಂಬ ಇದೆ. ಡಿಪ್ರೆಷನ್ ಬಗ್ಗೆನೂ ಮಾತಾಡ್ಬೋದು. ಸೊ ಮೆಂಟಲ್ ಅವೇರ್ನೆಸ್ ಅಲ್ಲಿ ನಿಮಗೆ ಸಾಕಷ್ಟು ಇದೆ. ಡಿಪ್ರೆಷನ್ ಇದೆ, ಆ್ಯಂಡ್ ಪ್ಲಸ್ ಹೌ ಟು ಗೆಟ್ ಓವರ್ ಇಟ್, ಆ್ಯಂಡ್ ಆಲ್ಸೋ ಹೌ ಟು ಗೆಟ್ ಓವರ್ ಸ್ಟ್ರೆಸ್. ಸೊ ಅದರಲ್ಲಿ ನಿಮಗೆ ತುಂಬ ಸಾಕಷ್ಟು ಇದೆ. ಸೊ you can talk about mental awareness in many aspects, but simple mental awareness ಯೋಗದಲ್ಲಿ ನಿಮಗೆ ಭ್ರಮರಿ ಮುದ್ರಾ ಅಂತ ಇದೆ. ಸೊ ಭ್ರಮರಿ ಅಂದರೆ ನೀವು ಒಂದು ಸೈಡಲ್ಲಿ ಕೂತ್ಕೊಂಡು ಅದು ಮಾಡೋದ್ರಿಂದ ನಿಮಗೂ ಒಂಥರ ದೇಹಕ್ಕೂ ಚೆನ್ನಾಗಿರುತ್ತೆ, ಆ್ಯಂಡ್ ಪ್ಲಸ್ ಮೆಂಟಲಿ ಯು ವಿಲ್ ಬಿ ಮೋರ್ ಸ್ಟ್ರಾಂಗ್ ಆ್ಯಂಡ್ ಮೋರ್ ಆ್ಯಕ್ಟಿವ್. ವಿಸ್ತಾರ ನ್ಯೂಸ್, ನಿಖರ ಜನಪರ.